ನೀ ನನ್ನ ಮದುವೆ ಆದ್ಯಂದ್ರ ಆದ್ರೆ ನಾ ನಿನ್ನ ಮದುವೆ ಆಗಬೇಕಾದ್ರ ಆದ್ರೆ ನಾ ಏನ ಮಾಡ್ರು ನೀ ಗಪ್ಪ ಕುಂಡ್ರಬೇಕು. ಹೌದು. ನನಗ ಇದ್ರ ವಾದನೆ ಹಾಕಂಗಿಲ್ಲ. ಹಾಕಂಗಿಲ್ಲ, ಹಾಕಬಾರ್ದು. ನನಗ ನೀ ಇದ್ರ ವಾದ ಹಾಕಿದ ಮರದಿವ್ಸ ನಿನ್ನ ಮನ್ಯಾಗ ನಾ ಇರಕ್ಕೆ ಇರಂಗಿಲ್ಲ. ನನಗ ನಿನಗ ಸೋಡ್ ಚೀಟಿನ ಹೌದು, ಅರಗಳಿಗೆ ನಿಂದ್ರ ಮನ್ಯಾಗನ. ಅರಗಳಿಗೆ ನಿಂದ್ರಂಗಿಲ್ಲ. ಹೌದು, ಅವಾಗ ಅಂದ ರಾಜ ಇವನು ಮತ್ತಾಕಿ ನೋಡಿ ಬರೀ ರೂಪದಾಗ ಮಳ್ಳಾಗಿದ್ದ. ಮಳ್ಳಗ್ಯಾನ ರೂಪಕ್ಕ. ಅವಂದ ಕನಸಿದಿ ಜಗದ ಮಂತ್ರದಿಂದ ಮಾಡಿ ಇಟ್ಟಿದೆ, ಮಂತ್ರದಿಂದ ಮಾಡಿ ಏ ನಿನ್ನ ಬೆಟ್ಟ ನಾ ಹುಡುಕಿ ನೋಡಿದಾರ ಎಲ್ಲ ಮತ್ತವ ಏನೇಮೆ ಕೇಳೋ ಎಲ್ಲ ಮತ್ತವ ರಾಮ್ ತೀರ್ಥದಾವ ಎದ್ದೇಲ್ವ ಪೂರ್ವದಲ್ಲಿ ಎತ್ತೋ ನೀರ ಒಳಗ ಬಿದ್ದ ಅಳತಿದ್ದು ನಿನ್ನ ಒಳಗ ಬಿದ್ದ ಅಳತಿದ್ದು ನಿನ್ನ ಸಾಂಬ ಏ ಜಲ ಮುರದ ತಾನ್ಯಾಲ ಮಾಡಿ ಮ್ಯಾಲ ಕೂತಿದಾಳು ರಾಂಬ ಎದಿಯ ಮ್ಯಾಲ ನೆತ್ತಿದಾಳು ರಾಂಬ ನೆತ್ತಿ ಮ್ಯಾಲ ಕೂತಿದಾಳು ರಾಂಬ ಹೆಂಗ ತಿರುಗ್ತದ ನೋಡ್ರಿ ಗಡಿ. ಮದ್ವಿ ಹಂದ್ರದಾಗ ಪತ್ರುಳಿ 6,000 ಗತ್ಲಿ ಗಡಿ ಹೆಂಗದ ನೋಡ್ರಿ. ಕೆಲಸ ಭಾರಿ ಮಾಡ್ತಾನ ಅದೆಲ್ಲ. ಮಾಡ್ತಾನೋ. ನಾವೊಂದು ಕೇಳಂಟ್ಲೆ ತಾವೊಂದು ಹೇಳತ್ತೆ. ಹೌದು, ನಡ್ಸೇನ್ರಿ ಬೇರೆ. ತಮ್ಮ ನಿನ್ನ ಮಗಲಾಗಿದ್ದ ಗುರುವಿಗಿನ ಬಿಡುಗಡೆ ಆಗಿಲ್ಲದು. ಆಗಿಲ್ಲ ನೀಗಿಲ್ಲ. ನಾ ಕೇಳೋ ವಿಷಯ ಸಣ್ಣ ಮಾತಲ್ಲ. ಹೌದು, ಎಲ್ಲಾ ದೇವ್ರ ಒಳಗ ದೇವ್ರ ಹನುಮಪ್ಪಗ ನಿತ್ತ ಪೂಜೆನ ಯಾಕಾಗ್ತತಿ ಅಂತ ಕೇಳೇನಿ. ಅದು ಹೈಲಿಲ್ಲ ಅವ್ರಿಗೆ ಪಾಪ. ನಿನಗ ಬರ್ಲಿಕ್ಕಂದ್ರ ಸುಮ್ಮ ಗಪ್ಪ ಆಗೋದಲ್ಲ ಅಂಶದಣ್ಣ. ಯಾಕ್ರಿ ಎಲ್ಲ ಹಿಚ್ಕ್ಯಾಡಿ ಮಾಡೋದು ಹಂಗ್ಯಾಕೆ ತಿರ್ಗಲಾತಿದ್ಯ? ಅದ ಊರು ಸಡ್ಗ್ಯಾರಗತ್ಲೆ ಸುಮ್ಮ ಹಂಗೆ ಹೊಚ್ಚ ಹಿಡ್ದೈತಿ. ಹುಚ್ಚ ಬರಮರಡ್ಡಿನ ಹೌದ, ನಿನ್ನ ಮೆಟ್ಟಿಗೆ ಹಚ್ಚಿದಕ್ಕೆ ಹೇಮರೆಡ್ಡಿ ಮಲ್ಲಮ್ಮನ ಹೌದನ. ಹುಚ್ಚರ್ಗತ್ಲೆ ಅರ್ಬಿ ಹರ್ಕೊಂಡು ಊರು ತಿರುಗೋದು ಹಂಗ ತಿರ್ಗೋತ್ ಹೋಲಿ ಅವ. ತಿರ್ಕೋತ್ ಹೋಗೋದು ಇವ್ನು ಎಳ್ದೇಳ ತಂದು ನಾ ಮೇಟಿಗೆ ಹಚ್ಚೋದು. ನಾವ್ ಎಷ್ಟ ಮೇಟಿಗೆ ಹಚ್ಚಿರೋ ಮಾತು ಹೋಗೋದು ಗಡಿ ಅಲ್ಲಿಗೆ. ಇದು ಅಲ್ಲಿಗಿರ್ಲ ಅದಕ್ಕ ಏನೈತ್ರಿ? ಹನುಮಪ್ಪನ ಸುದ್ದಿ ಕೇಳಿದ ತಕ್ಷಣ ಹನುಮಪ್ಪನ ಜಾಗನ್ಯಾಗ ನಮಗೊಂದು ಕೇಳ್ಯಾರ. ಏನಂತ ಕೇಳ್ತಾರಿ? ತಮ್ಮ ನಿಮ್ಮ ಶೆಟ್ಟಿವಿಗೆ ಬಚ್ಚಲ ಪೂಜಿನ ಆಗಲತ್ತು ಯಾರ ಶ್ರಾಪ ಕೊಟ್ಟಾರ? ತಕಿಗೆ ಶ್ರಾಪ ಕೊಟ್ಟಿಲ್ಲ. ಅದ್ರ ತಗದು ಬೇರೆ ಐತಿ. ಗೊತ್ತಿಲ್ರಿ ಅವನಿಗೆ, ಇವ್ ಗುರುತಿಲ್ಲದು. ಶೆಟ್ಟಿವಿಗೆ ಅಷ್ಟ ಆಗ್ತತಿ ಅದ. ಅಲ್ಲೇ ಬ್ರಹ್ಮದೇವಗ ಆಗಂಗಿಲ್ಲ. ಮತ್ತೆ ಒಳಗ ಹೋಗಿ ಒಂದ ಕೂಸಿನ ಹಣಿಬಾರ ಬರದ ಹೊರಗೆ ಬರೋ ತಾಕತ್ತ ಬ್ರಹ್ಮದೇವನ ಕೈಯಾಗಿಲ್ಲ. ಇಲ್ಲ ಬ್ರಹ್ಮದೇವ ಬರೇ ಹಿಂಗತ್ ಹೇಳ್ಬಿಟ್ಟ. ಕರೆ ಒಳಗ ಹೋಗಿ 5ನೇ ದಿವ್ಸಿಗೆ 5 ಮಾಡ್ಬೇಕಾದ್ರ ಹುಟ್ಟಿರುವಂತ ಕೂಸಿಂದ ಹೆಣ್ಣ ಇರ್ಲಿ ಎಂದ ಗಂಡ ಇರ್ಲಿ ಹೋಗಿ ಹೆಣ್ಮಕ್ಳ ರೀತಿ ನಮ್ಮ ಶೆಟ್ಟಿವಿ ತಾಯಿನ ಹಣಿಬಾರ ಬರಿಬೇಕು. ಕರೆ ನಿಮ್ಮ ಬ್ರಹ್ಮದೇವ ಒಳಗ ಬರ್ಲಾಕ ನಡೆಯಂಗಿಲ್ಲ. ನಕ್ಷತ್ರ ಬರಿಬೇಕಾದ್ರೆ ಯಾಕ ಒಳಗ ಬರಾಕ ನಡೆಯಂಗಿಲ್ಲ ಅಂದ್ರೆ ಮೈಲಿಗೆ ಮುಡ್ಚಟ್ಟ ಹೊಲಿ ತೊಲಿ ಇದ್ದಲ್ಲಿ ಗಂಡ ದೇವ್ರಿಗೆ ಒಳಗ ಹೋಗ್ಲಾಕ ಬರಂಗಿಲ್ಲ. ಅದಕ್ಕ ಹಾಕಿದ ಬಚ್ಚಲ ಪೂಜೆ ಮಾಡ್ಯಾರ. ಯಾಕೆ ಹೇಳುವ? ಹೆಣ್ಮಕ್ಳಿಗೆ ಮೈಲಿಗೆ ಮುಡ್ಚಟ್ಟ ಹೊಲಿ ತೊಲಿ ಇರ್ತತಿ. 9 ತಿಂಗಳ ಹೊಲಿ ಒಳಗ ಅಡಿಗೆತಿ. 9 ತಿಂಗಳ 9 ದಿವಸ ಆದ ತಕ್ಷಣ ಅದು ಎಲ್ಲ ಅಟ್ಟು ಕಡಿಯಾಕ ಆಗೈತೆ ತಿಳ್ಕೊಂಡ ಬಚ್ಚಲ ಒಳಗನ ಬಚ್ಚಲ ಮೋರಿಗೆನ ಪೂಜೆ ಮಾಡ್ಬೇಕಾಗೈತೆ. ಹಡದ ಹೆಣ್ಮಗಳನ್ನ ತಂದ ಬಚ್ಚಲಾಗ ತೊಳೆದ ಅಲ್ಲೇ ಸ್ವಚ್ಛ ಮಾಡ್ತಾರಕಿನ. ಅದಕ್ಕ ಅಲ್ಲಿ ಮೈಲಿಗೆ ಮುಡ್ಚಟ್ಟೈತಿ. ಅದಕ್ಕೆ ಹೋದ ಅಲ್ಲಿ ಅಕ್ಕಿನ ಹಚ್ಚಬೇಕಾಗೈತಿ. ನಿನ್ನ ಬ್ರಹ್ಮದೇವಿಗೆ ಏನು ಬಂದ್ ಮಾಡ್ಲಾಕ ಬಂದತ್ತೇನು? ಇಲ್ಲ, ಬ್ರಹ್ಮಗ ಒಳಗ ಬರ್ಲಾಕ ಬರಂಗಿಲ್ಲ. ಸೋಂಬರಿ ಬಾಗಲಕಾಯಿ ಕಂಪನಿ ಹೊತ್ತು ಮುಣಿಗಿದಂಗ ಚೀಗಡಿ ಆಗ್ಬೇಕತ್ತ. ತಮ್ಮ ಒಂದ್ ಮಾತು ಹೇಳ್ತಾನೆ ಕೇಳಿಪ್ಪ. ನಿಮಗ ಅಂಶದನ ಏನಂತ್ರಿ? ಇದೆಲ್ಲ ನನ್ನಿಂದ ಆಗೈತಿ, ನಾ ಮಾಡೀನಿ, ನಾ ದೊಡ್ಡವ. ಬರೇ ಒಂದ ಮಾತು ಕೇಳಿ ನಿಮಗ ನಾ ಹನುಮಪ್ಪ ನಿತ್ಯ ಯಾಕೆ ಪೂಜೆ ಮಾಡಿಸ್ಕೊತಾನೆ? ಯಾರ ಶ್ರಾಪ ಆಗೈತಿ? ಅದೇ ಬೇಕಿನಂಗ ಮುಚ್ಚಾರಿ ಅವ್ರು.
ಕೆಲಸ ಆಗಂಗಿಲ್ಲ ಇಡೋದು ಬೇಕಿನಂಗ್ ಮುಚ್ಚಿ ಹೋಗುದು ಬಾಳ ಗುಮ್ಮ ಐತಿ ಅದ್ರ ಪುರಾಣ ಶಿವ ಪುರಾಣ ಓದಿದಾಗ ಸಿಗ್ತೈತಿ ಅದು ಓದವ್ರಿಗೆ ತಿಳಿತದ್ರಿ ಅದು ಇದು ಇವಂದು ಓದೋದು ಇವಂದು ಬೇರೆ ಇವೆಲ್ಲ ಆಯ್ತಾರ ಇವನ ಪುರಾಣ ಪಂಡಿತ ಕಮ್ಮಿರಿಯಪ್ಪ ಕೌಂದಿ ಪಂಡಿತ ಜಾಸ್ತಿ ಅದಾರ ಇವ್ರು 4 ಮಂದಿ ಇವ್ರಿಗೆ ಹೆಂಗ ಆಗ್ತದಪ್ಪ ನೀಗುದಿಲ್ಲ ಆಗುದಿಲ್ರಿ ಅದು ಅವ ಆ ಹುಡುಗರ ಸಂಗಟ ಕೂಡಿ ನಮ್ಮ ಗುರುಗಳು ಅವ್ರು ಆಗ್ಯಾರ ಏನ್ ಮಾಡ್ಕೊ ನಿರ್ವಾಣ ಇಲ್ಲಲ್ಲ ಅದಕ್ಕ ಬಂದಂಗ ಹೊಡಿಯೋ ಬಂಗಾರಿಗೆ ಏನ ಮಾಡ್ಲಾಕ್ ಹೋಗಬೇಡ್ರಿಪ್ಪ ಹೇಳ್ರಿ ಹೊಳ್ಳಿ ನಮಗೊಂದು ಮಾತು ಕೇಳ್ಯಾರಿ ಏನಂತ್ರಿ ನಿಮ್ಮ ಗಂಗಾದೇವಿ ಶ್ರೇಷ್ಠ ತಾಯಿ ದೊಡ್ಡಕಿ ಹೆಚ್ಚಿನಕಿ ಅಂತ ಹೇಳ್ತಿ ಅಂದ್ರ 7 ಮಕ್ಕಳ ಯಾಕೆ ಕೊಂದಾಳ ಸೂರ್ಯನ ಮಾಸ್ತರ್ ಕೇಳ್ತಾನ್ರಿ ಅಮೋಕ್ಷಿದ್ದ ಏನಂತ ಹೇಳಿ ಹೌದ್ರಿ ನಿಮ್ಮ ತಾಯಿ ದೊಡ್ಡಕ್ಕಿದ್ರ 7 ಮಕ್ಕಳ ಯಾಕೆ ಕೊಂದಾಳಕಿ ಅವ್ ಏನಾಗಿ ಉಳದಾವತ್ ಕೇಳತ್ತ ಹೇಳ್ರಿ ಸಣ್ಣಂಗಿ ನಡಿಲ್ತಮ್ಮ ಬಾಳಿಗೆರಿ ಊರ ಐತಿ ದೇವಿ ನಿನ್ನ ಗುಡಿಯ ಕಲ್ಲ ಕಾಂಬ ತಾಯಿ ನಿನ್ನ ಗುಡಿಯ ಕಲ್ಲ ಕಾಂಬ ಏ ವಸ್ತದಪ್ಪ ನಿನ್ನ ನೆನೆಯತನ ಒಲಿಯವ ಜಗದಾಂಬ 3 ಮಂದಿ ಒಲಿಯವ ಜಗದಾಂಬ ಏ ವಸ್ತದಪ್ಪ ನಿನ್ನ ನೆನೆಯತನ ಒಲಿಯವ ಜಗದಾಂಬ ಒಲಿಯವ ಜಗದಾಂಬ ಲಚಣ ಊರಗ ಒಲಿಯವ ಜಗದಾಂಬ ನಡಿಲುವ ಇನ್ನ ಇದು ಹೊಲದ ರಾಮ್ ತೀರ್ಥದವ್ರು ಏನೇನ ಕೇಳತಾರ ತಮ್ಮ ಸೌಡ ಇಲ್ಲದ ಸಾರಿ ಹೇಳುವೆ ನೆತ್ತ ಮಂದ್ಯಾಗ ಒತ್ತ ದೈವ ಎಲ್ಲ ಹೌದ ಅನ್ನೋವ ಹಂಗ ತಾಯಿ ಗಂಗಾದೇವಿ ಪ್ರಶ್ನೆ ಕೇಳ್ತಿದಿ ನೀನು ನನಗೆ ತಮ್ಮ ನೀನು ನನಗೀಗ ಏ ಗಂಗಾದೇವಿ ದೊಡ್ಡಕ್ಕಿದ್ರ ಮಕ್ಕಳನ್ನ ಯಾಕ ಕೊಂದಾಳ ತಾಯಿ ದೊಡ್ಡಕ್ಕಿದ್ರ ಯಾಕ ಕೊಂದಾಳಂದಿ ಯಾವಾಗ ತಮ್ಮ ಪ್ರಶ್ನೆದ ಉತ್ತರ ತಗದ ಕೊಡವೆ ಕೇಳಪ್ಪ ಈಗ ಗಂಗಾದೇವಿ ಮಕ್ಕಳನ್ನ ಮಾತ್ರ ಕೊಲ್ಲಬೇಕಾದ್ರ ಕೇಳೋ ತಮ್ಮ ಮೊದಲ ಒಂದ ತಗದ ಆತ ಕೇಳೋ ಆವಾಗ ತಮ್ಮ ವಸಿಷ್ಠ ಋಷಿ ಆಶ್ರಮಿತ ಕೇಳಪ್ಪ ಆಗ ಅಲ್ಲಿ ಕಾಮಧೇನು ಆಕಳಿತ ಆಶ್ರಮದೊಳಗ ಕೇಳ ಆಶ್ರಮದೊಳಗ ಏ ಆಕಳ ತುಡಗ ಮಾಡಕೊಂಡ ಬರ್ಬೇಕಂತ ತಿಳಿದು ಆಗ ಅಷ್ಟ ವಸುಗಳ ಹೋಗ್ಯಾರದೆ ಆಶ್ರಮದೊಳಗೆ 7 ಮಂದಿ ಹಗ್ಗ ಹಚ್ಚಿ ಎಳೆಯತ್ತಿದ್ರು ಏಳು ಮಂದಿ ಹಗ್ಗ ಹಚ್ಚಿ ಆಕಳಿಗೆ ಮುಂದ ಎಳೆಯ ತಮ್ಮ 8ನೇದವ ಬಡಿಗೆ ತಗೊಂಡ ಬಡಿತಿದ ಹಿಂಬಾಗ ಹಿಂಗ ತುಡಗ ಮಾಡಿ ಆಕಳ ಒಯ್ದ್ರು ಆಗಿನ ಗಳಿಗಾಗ ವಸಿಷ್ಠ ಋಷಿ ಬಂದ ನೋಡ್ತಾನ ಆಶ್ರಮದೊಳಗ ಕೇಳಿ ಆಶ್ರಮದೊಳಗ ಏ ಬಂದ ಆಕಳ ನೋಡೋದ್ರೊಳಗ ಆಕಳ ಇದ್ದೇದಿಲ್ಲ
ತನ್ನ ದಿವ್ಯ ದೃಷ್ಟಿದಿಂದ ತೆರೆದ ನೋಡ್ಯಾನೋ ಅಷ್ಟ ವಸುಗಳ ಓದದ ತಿಳದ ಬತ್ವ ಅವ್ರ ಮುಂದ ಹೋಗಿ ನಿತ್ತ ಶ್ರಾಪ ಒಂದ ಕೊಟ್ಟು ಏನಂತ್ರವ ನನ್ನ ಆಶ್ರಮದೊಳಗಿಂದ ಆಕಳ ತುಡಗ ಮಾಡೇರಂದ ಮ್ಯಾಗ ನರ ಮಾನವರಾಗಿ ಜನ್ಮ ತಾಡ್ಯೋ ಭೂಮಿಯ ಮ್ಯಾಗ ನಾನ ತರ ಕಷ್ಟ ಪಡ್ರಿ ಅಂತ ಶ್ರಾಪ ಕೊಟ್ಟಾಗ ಋಷಿ ಶ್ರಾಪ ಕೊಟ್ಟಾಗ ಏ ಅಷ್ಟ ವಸುಗಳ ತಮ್ಮ ವಸಿಷ್ಠ ಋಷ್ಟಿ ಪಾದಕ ಬೆದ್ರು ಮತ್ತೇನೈತ್ರಿ ನಾವ ಮಾಡಿದ ತಪ್ಪ ಆಗ್ಯದ ಕ್ಷಮ ಮಾಡ್ಯಪ್ಪ ನಮಗ ಹಾಕಿರು ಶ್ರಾಪ ತಕ್ಕೋ ಅಂತ ಕೇಳ್ಯಾರು ವಸಿಷ್ಠ ಋಷಿ ಹೇಳತಾನ ಕೊಟ್ಟ ಶ್ರಾಪ ತಗೊಳಕ ಬರಲ್ಲ ಬರ್ತದದು ಹೇಳ್ರಿ ಹಂಗೆ ಹೋಲಿ ಅದಕ್ಕೆ ಏನಂತಾರ್ರಿ ಮತ್ ತಪ್ಪಿದಂದ್ರ ಹಂಗ ಏನ್ ಅದೇನಿಲ್ಲ ಅದಕ್ಕೆ ತಮ್ಮ ಏನ್ ಹೇಳತ್ತಾರ ನೋಡ ಇರ್ಲಿ ಬಹಳ ಬರುದು ಎಲ್ಲರಿಗೆ ಯಾಕ್ರಿ ಯಾಕಂದ್ರ ಸ್ವತಃ ವಸಿಷ್ಠ ಋಷಿ ಮನಿ ಒಳಗಿನ ಕಾಮದೇನು ಆಕಳ ತುಡುಗ ಮಾಡಿದಾಗ ಹೌದು ಅಷ್ಟ ವಸುಗಳ ತುಡುಗ ಮಾಡಿದ್ರು ಏನಾಗ್ತದವ ವಸಿಷ್ಠ ಋಷಿಗೆ ತಿಳಿದು ಬರ್ತದ ಹೆಂಗ ತನ್ನ ದಿವ್ಯ ದೃಷ್ಟಿಯಿಂದ ನೋಡಿದ ಆಕಳ ತುಡುಗ ಮಾಡ್ಕೊಂಡು ಹೋದಾರಂದ್ರ ಹೌದು ಬಿಡಬಾರದ ತಿಳಿ ಹೋಗಿ ಅವ್ರ ಎದುರಿಗೆ ನಿಂತು ಶ್ರಾಪ ಕೊಟ್ಟ ಹೌದು ಈ ಆಕಳ ತುಡುಗ ಮಾಡಿರಿ ಅಂದ್ರೆ ನರ ಮಾನವರಾಗಿ ಬಂದಿರುವಂತ ಪೀಡಾಗಳು ಎಲ್ಲ ಪಾಲಸರಿ ತಿಳ್ಕೊಂಡು ಶ್ರಾಪ ಕೊಟ್ಟಾಗ ಅಷ್ಟ ವಸುಗಳ ವಸಿಷ್ಠ ಋಷಿ ಕಾಲಿಗೆ ಬಿದ್ದು ಕೇಳ್ಕೋತ ಹೌದು ಏನಂತ ಯಪ್ಪ ನಮ್ಮ ಕಡೆ ಮಾಡಿದ ತಪ್ಪಾಗೈತಿ ತಪ್ಪ ನಿನ್ನ ಉಡಿ ಒಳಗ ಹೊಕ್ಕ ಈ ಶ್ರಾಪ ಕೊಟ್ಟದಿ ನಮಗ ಮಾನವರಾಗಿ ನಾನಾ ತರ ಕಷ್ಟ ಉಣ್ಣದ ಬ್ಯಾಡಪ್ಪ ಶ್ರಾಪ ವಾಪಸ್ ತಕ್ಕೋ ಅಂದಾಗ ಅವಾಗ ವಸಿಷ್ಠ ಋಷಿ ಹೇಳ್ತಾನ ಏನಂತ ಹೇಳ್ತಾನ ಅವಾಗ ಋಷಿ ಆಡಿದ ಮಾತು ಉಸಿ ಹೋಗಂಗಿಲ್ಲ ಕೊಟ್ಟ ಶ್ರಾಪ ಹಿಂದ ತಕ್ಕೊಳಕ್ ಬರಂಗಿಲ್ಲ ಆದ್ರೆ ಇದಕ್ಕೊಂದನ್ನ ಮುಂದೆ ನಿಮಗ ಮುಕ್ತಿ ಆಗೋದು ಹೇಳ್ತಾನ ಅಂದ ಹೌದು ಏನಂತ ಹೇಳ್ತಾರಿ ಅವಾಗ ನಿಮಗ ಶ್ರಾಪ ಕೊಟ್ಟನೆಲ್ಲ ನಾನ್ ನಿಮಗ ಮುಕ್ತಿ ಆಗ್ಬೇಕಾದ್ರೆ ಇದು ಯಾರ ಕಡೆಯಿಂದ ಮುಕ್ತಿ ಆಗಂಗಿಲ್ಲ ನಾನ್ ನಿಮಗ ಕೊಟ್ಟಿರುವಂತ ಶ್ರಾಪ ಮುಕ್ತ ಆಗ್ಬೇಕಾದ್ರೆ ಗಂಗಾದೇವಿ ಪಾದಕ್ಕೆ ಹೋಗಿ ಬೀಳ್ರಿ ಆಕಿ ಗಂಗಾದೇವಿ ನಿಮಗ ಮುಕ್ತಿ ಕೊಡ್ತಾಳು ಗಂಗಾದೇವಿ ಕೊಡ್ತಾಳು ಗಂಗಾದೇವಿ ಮುಕ್ತಿ ಕೊಡ್ತಾಳ ಅಂದಾಗ ಅಷ್ಟ ವಸ್ತುಗಳು ಹೋಗಿ ಗಂಗಾನ ಪಾದ ಮೇಲೆ ಬಿದ್ದು ಕೇಳ್ಕೊತಾರಿ ಅವ್ವ ಏನಂತವ ವಸಿಷ್ಠ ಋಷಿ ನಮಗ ಶ್ರಾಪ ಕೊಟ್ಟಾನ ನರ ಮಾನವರಾಗಿ ಜನ್ಮ ತಾಳ್ರಿ ಮಕ್ಕಳ್ರಿ ಅಂದಾನ ಹೌದು ಅದಕ್ಕೆ ನಾವ್ ಹೆಂಗ ಮಾಡ್ಲಿ ನಮಗ ಆ ಶ್ರಾಪ ಬ್ಯಾಡ್ಯವ ನಿನ್ನ ತ್ಯಾಕ್ ಹೋದ್ರೆ ಮುಕ್ತಿ ಆಗ್ತೈತಿ ಅಂದಾನು ಅದಕ್ಕೆ ನಿನ್ನ ನಂಬಿ ಬಂದಿವ ತಾಯಿ ಒಟ್ಟು ನಮಗ ನೀ ಮುಕ್ತಿ ಕೊಡ್ಬೇಕಂತ ಹೇಳಕಿ ಕಾಲ ಮೇಲೆ ಬಿದ್ದವ್ರು ಹೇಳಿಲ್ಲ ಅವಾಗ ಅಂದ್ಳು ಹೊಟ್ಟೆಲೆ ಹುಟ್ಟಿದ ಬಿಡಬೇಕರೆ ಬೆನ್ನಿಗೆ ಬಿದ್ದದ ಬಿಡಬಾರದು ತಿಳ್ಕೊಂಡು ಅವಾಗ ಹೇಳ್ತಾಳ ಏನಂತ ಹೇಳ್ತಾಳ ತಾಯಿ ನನ್ನ ನಂಬಿ ನನ್ನ ಕಡೆ ಮುಕ್ತಿ ತಗೋಲಾಕ ನೀವು ಬಂದರಿ ಅಂದ್ರೆ ಆಯ್ತ ನಿಮಗ ಮುಕ್ತಿ ಕೊಡುತ್ತಾನ ಹೇಳಿ ತಿಳ್ಕೊಂಡು ಒಂದು ಯೌವನದ ಹುಡುಗಿ ಆಗಿ ನದಿ ದಂಡ್ಯಾಗ ಜಳಕ ಮಾಡ್ಲತ್ತಳು ಏನು ಜಳಕ ಮಾಡ್ತಿದ್ಲು ನದಿ ದಂಡಿ ಒಳಗೆ ಜಳಕ ಮಾಡ್ಲತ್ತಳು ಈಕಿ ಜಳಕ ಮಾಡುವಂತ ಟೈಮ್ ಅದೊಳಗೆ ಶಂತನು ರಾಜ ಹಾದ ನಡೆದಿದ್ದ ಕುದುರೆ ಮೇಲೆ ಹೌದು ಹಾಯ್ದು ನಡೆದಿದ್ದ ಶಂತನು ರಾಜ ಕುದುರೆ ಮೇಲೆ ಹಾದ ನಡೆದಿದ್ದ ಆ ರಾಜನ ನೆದರ್ ಬಿತ್ತ ಗಂಗಾದೇವಿ ಮೇ ರೂಪ ಬದಲಿ ಮಾಡಿಳು ಹೌದು ರೂಪ ಬದಲಿ ಮಾಡಿ ಒಂದು ದೇವ ಕನ್ಯಾಗಿ ಕೂತು ಬಿಟ್ಟಳು ಆಕಿ ರೂಪ ಆಕಿ ಯೌವನ್ಯ ಆಕಿ ಲಾವಣ್ಯ ನೋಡಿ ಶಂತನು ರಾಜನ ಮನಸ್ಸು ಚಂಚಲ ಆಯ್ತು ಹೋಗಿ ಕೇಳ್ತಾನ ಏನಂತವ ನನ್ನ ಪಟ್ಟದ ರಾಣಿ ಮಾಡಿ ಇಟ್ಕೋಬೇಕತ್ತ ನೀ ಯಾರೋ ಏನೋ ನನಗೆ ಗೊತ್ತಿಲ್ಲ ನಾನು ಹೆಂಡತಿ ಆಗತ್ತೇನೋ ಕೇಳೋ ಅಂದಾಗ ಮತ್ತ ಈ ಮಕ್ಕಳಿಗೆ ಮುಕ್ತಿ ಕೊಡ್ಬೇಕಾಗಿತ್ತಲ್ಲ ಆಕಿನೂ ಅದಕ್ಕ ಬಂದಿದ್ಳು ಅಲ್ಲಿ ಹೌದು ಮುಕ್ತಿ ಕೊಡ್ಬೇಕಾಗಿತ್ತಲ್ಲ ಆಕಿ ಅಂದ್ಳು ಆಯ್ತು ನಾನು ನಿನ್ನ ಲಗ್ನ ಮಾಡ್ಕೋತೇನ ರಾಜ ಖರೆ ನಂದೊಂದು ಕರಾರ ಕಂಡೀಷನ್ ಏನಂತ ಕರಾರ ಮಾಡ್ತಾವ ತಾಯಿ ನೀ ನನ್ನ ಮದುವೆ ಆದಿ ಅಂದ್ರ ನಾನ್ ನಿನ್ನ ಮದುವೆ ಆಗಬೇಕಾದ್ರ ನಾ ಏನ ಮಾಡ್ರು ನೀ ಗಪ್ಪ ಕುಂಡ್ರಬೇಕು ನನಗ ಇದರ ವಾದನೆ ಹಾಕಂಗಿಲ್ಲ ಹಾಕಬಾರ್ದು ನನಗ ನೀ ಇದರ ವಾದ ಹಾಕಿದ ಮರದಿವ್ಸ ನಿನ್ನ ಮನ್ಯಾಗ ನಾ ಇರಕ್ಕೆ ನನಗ ನಿನಗ ಸೋಡ್ ಚೀಟಿನ ಅರಗಳಿಗೆ ನಿಂದ್ರಂಗಿಲ್ಲ ಹೌದು
ಅವಾಗ ಅಂದ ರಾಜ ಇವನು ಮತ್ತಾಕಿ ನೋಡಿ ಬರೀ ರೂಪದಾಗ ಮಳ್ಳಾಗಿದ್ದ ಮಳ್ಳಗ್ಯಾನ ರೂಪಕ್ಕ ಅವ ಅಂದ ಆಯ್ತಳ ನಿನಗೆ ಇದ್ರ ವಾದ ಹಾಕಂಗಿಲ್ಲ ನಾನು ಹೌದು ನೀ ಮಾಡಿದ ಸಿದ್ಧ ಅಂದ ಹೌದು ಆಯ್ತು ಇಬ್ಬರದು ಲಗ್ನ ಆತ ಶಂತನು ರಾಜ ಅಂದ ಹಾಕಿದ ಕೂಡಿ ಹೌದು ಕೆಲವೊಂದು ದಿನ ಕಳಿತು ತುಂಬಿ ಗರ್ಭವತಿ ಆದಳು ಹಾಗ್ಯಾಳ ಗರ್ಭವತಿ ಆದಳು ಒಂದು ದಗದ ಮಾಡ್ಲತ್ತ ಮತ್ತೆ ಇವಕ್ಕೆ ಮುಕ್ತಿ ಕೊಡ್ಬೇಕಾಗಿತ್ತಲ್ಲ ಹೌದು ಮುಕ್ತಿ ವಶಿಷ್ಠ ಋಷಿಗಳ ಶ್ರಾಪ ಆಗಿತ್ತು ಹೌದು ಇಕ್ಕಿ ಹೊಟ್ಟ್ಯಾಗ ಹುಟ್ಟಿಸ್ಕೆಸಿಂದಿದ್ದಕ್ಕೆ ಮುಕ್ತಿ ಕೊಡ್ಬೇಕಾಗಿತ್ತು ಹೌದು 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 ಇವ್ರ ಬಂದಕಿ ಕಾಲಿಗೆ ಬಿದ್ದಿದ್ರು ಕ್ಷಮ ಕೇಳ್ಯಾರಲ್ಲ ಮುಕ್ತಿ ಕೊಡತ್ ಹೇಳಿ ಹೌದು ಹೊಟ್ಲೆ ಆತಾಳತ್ತಮ್ಮ ಹೊಟ್ಲೆ ಆದಂಗ ಒಂದೊಂದು ಕೂಸನ ಹಡಿಲತ್ತಳು ಹೌದು ಕೂಸುಗಳಿಗೆ ಜನ್ಮ ಕೊಟ್ಟ ತಕ್ಷಣ ಮನ್ಯಾಗ ಇಟ್ಕೊಲಿಲ್ಲ ಆಕಿ ಏನ್ ಮಾಡ್ತಿದ್ಲು ಈ ಕಡೆ ಕೂಸ ಮಾಸ ಕಡ್ಯಾಕ ಆತಂದ್ರ ಆ ಕೂಸಿನ ಹೋದ ಗಂಗಾ ನದಿ ಒಳಗ ಮುಣಗಿಸಿ ಬಿಡ್ತಿಳ ಹೌದು ಮುಣಗಿಸ್ತಿದ್ಲು ಒಂದ್ ಹುಟ್ಟಿತ್ತಂದ್ರ ಒಯ್ಯುದು ನೀರ್ನ್ಯಾಗ ಮುಣಗಿಸೋದು ಹಿಂಗ ಟೋಟಲ್ 7 ಮಕ್ಕಳ ಮಾಡಿಳಕಿ ಏನೋ 7 ಮಕ್ಕಳು 7 ಮಕ್ಕಳ ಹೋದ ನೀರ್ನ್ಯಾಗ ಮುಣಗಿಸಿಳು ರಾಜ ನೋಡಿದ ಅವಂದ ಎಂತಕ್ಕೆ ವಾನಿ ಅಂದ ಹೌದು ನಿನಗೆ ಇದ್ರ ವಾದ ಹಾಕಬೇಡತ್ ನನಗ ಅಂದದಿಕ್ಕರೆ ಅಂದ್ರು ಅನಿವಾರ್ಯ 7 ಮಕ್ಕಳ ಕೊಂದಿ ಇದನ್ನ ಒಂದ್ರೆ 8ನೇದು ಹೋಗಿಲಾಕ ಹೊಂಟಿಳು ಇದನ್ನ ಒಂದ್ರೆ ಬಿಡ್ಲ ಅಂದಾಗ ಅಂದಾಗ ಅವಾಗ ಅಂದಳಕಿ ಅವಾಗ ತನ್ನ ಅಸಲಿ ರೂಪದ ಗಂಗಾದೇವಿ ಅವತಾರದಾಗ ಬಂದ್ ಹೇಳ್ತಾಳ ಏನಂತ ಹೇಳ್ತಾಳ ಬಾವಾಗ ಯಪ್ಪ ಇವರು 8 ಮಂದಿ ಕೂಡಿ ವಶಿಷ್ಠ ಋಷಿ ಗುಡಿಸಲೊಳಗಿಂದ ಆಕಳ ತುಡುಗ ಮಾಡಿದ್ರು ಇವ್ರಿಗೆ 8 ಮಂದಿಗೆ ಶ್ರಾಪ ಆಗಿತ್ತು ಏನಂತ ಹೇಳಿ ನೀವು ಮಾನವ ಜನ್ಮದೊಳಗೆ ಹೋಗಿ ನರಪೀಡಗಳ ಎಲ್ಲ ತಾಳ್ರಿ ಅಂತೇಳಿ ಶ್ರಾಪ ಆಗಿತ್ತು ನನ್ನ ಪಾದಕ್ಕೆ ಬಂದು ಬಿದ್ದ ಮುಕ್ತಿ ಕೊಡತ್ತ ನನಗೆ ಬೇಡದಾಗ ಅವಾಗ ನಾನು ನಿನ್ನ ಹೆಣ್ತಿ ಆಗ್ಲಾಕ ಬರಂಗಿಲ್ಲ ನಾವೊಂದ ಗಂಗಾದೇವಿ ಅವತಾರ ಐತಿಪ್ಪ ನಾನು ಏನೈತಿ ಯಾಕೆ ನಿಂದ್ರಲಾಕ ಬರಂಗಿಲ್ಲ ಅವ್ರಿಗೆ ಮುಕ್ತಿ ಕೊಡು ಸಂಬಂಧನ ಇಲ್ಲಿಗೆ ಬಂದನೆ ಅಂದಳಕಿ ಹೌದ್ರಿ ಅವಾಗ 8ನೇ ಮಗನ ಓದ ಬಿಡುಕಿತ್ತ ಮೊದಲು ಯಾವಾಗ ಇದ್ರಿಗೆ ವಾದ ಹಾಕಿದ್ಲ ಹೌದು 8ನೇ ಮಗ ಒಬ್ಬ ಉಳ್ದವ ಯಾರ ಗಂಗಾನ ಪುತ್ರ ಭೀಷ್ಮ ಅಂತೇಳಿ ಅವ ಲಾಸ್ಟ್ನೇದ 8ನೇದ ಮಗ ಭೀಷ್ಮ ಉಳ್ದ ಹೌದ್ರಿ ಭೀಷ್ಮನ ಯಾಕೆ ಉಳ್ದ ಯಾಕೆ ತಂಗಿ 7 ಮಂದಿ ಆಕಳ ತುಡುಗ ಮಾಡ್ಕೊಂಡು ಒಯ್ಯೋ ಟೈಮ್ದೊಳಗೆ 7 ಮಂದಿ ಹಗ್ಗ ಹಿಡ್ದ ಮುಂದೆ ಜಗತ್ತಿದ್ರು ಹೌದ್ರಿ ಇವ 8ನೇದವ ಆಕಳ ಮುಂದೆ ಹೋಗ್ಲಾರ್ದಕ್ಕಾಗಿ ಬಡಗಿ ತಗೊಂಡ ಆಕಳ ಮೈ ಬಡದಿದ ಬಾಸುಂಡಿ ಹೇಳಂಗ ಹೌದ್ರಲ್ಲೇ ಆಕಳ ಹೊಳ್ಳಿ ಮರಳಿ ತಿರುಗಿ ನೋಡಿ ಶ್ರಾಪ ಕೊಟ್ಟಿತ್ತು ನನ್ನ ಇಟ್ಟ ಬಡಗಿಲೆ ನೀ ಬಡದ ನಾ ಮರ ಮರಿಗೇನಿ ಅಂದ್ರ ನೀನು ತೋಡೆ ಬತ್ತ ದಿವ್ಸ ನಾ ಹೆಂಗ ಮರಿಗೇನ್ಲೆ ಹಂಗ ಮಾನವಾಗಿ ನೀನು ತೋಡೆ ಬತ್ತ ದಿವ್ಸ ಮರಗಬೇಕಂತೇಳಿ ಶ್ರಾಪ ಕೊಟ್ಟಿತ್ತು ಹೌದ್ರಿ ಅದಕ್ಕ 7 ಮಂದಿಗೆ ಲೌಕರ ಮುಕ್ತಿ ಆತು 8ನೇದವಂಗ ಮುಕ್ತಿ ಆಗ್ಲಿಲ್ಲ ಅವನೇ ಗಂಗಾನ ಪುತ್ರ ಭೀಷ್ಮ ಲಾಸ್ಟ್ನೇ ತಕ ಉಳ್ದ ಹೌದ್ರಲ್ಲೇ ದ್ವಾಪಾರದಾಗ ಬರ್ತದ ನೋಡಿದ ಸುದ್ದಿ ಭೀಷ್ಮ ಅದಕ್ಕ ತಮ್ಮ ಏನಾಯ್ತ್ರಿ ಈಗ ಸದ್ಯಕ್ಕ 7 ಮಕ್ಕಳ ತಾಯಿ ಅಂತ ಪೂಜೆ ಆಗ್ತೈತಿ ಅದ ಗಂಗವನ ಮಕ್ಕಳ 7 ಮಕ್ಕಳ ತಾಯಿ ಹೌದ್ರಿ ಅದ್ರದ ಪೂಜೆ ಆತತಿ ನೀ ಕೇಳಿರುವಂತ ಪ್ರಶ್ನೆ ಉತ್ತರ ಖುಲ್ಲ ಐತ್ರಲ್ಲ ಪಾರ್ವತಿ ಬೆಳಗುವೆ ನಾರುತಿ ಜಯ ನಮ ಪಾರ್ವತಿ ಬೆಳಗುವೆ ನಾರುತಿ ಜಗಂತಾಯಿ ಜಗನ್ನಮಾತೆ ಜಯ ನಮ ಪಾಪ ಈಗ ಪ್ರೇಮ ಜರ ಪಿಟೇಲ್ದವ್ರು ಬಾರಿಸ್ಲಕ್ಕ ಬಾರಯ್ಯಪ್ಪ ಮ್ಯಾಲ ಬಂದಕಿ ಅವತಿ ಹತ್ತು ಅವತಾರಯತಿ ಮ್ಯಾಲ ಬಂದಕಿ ಅವತಿ ಮುಪ್ಪಿನಾಕಿ ಮಿಗಿಲಾದ ಮೂರ್ತಿ ಜಯ ನಮ್ಮ ಪಾರ್ವತಿ ಬೆಳಗುವೆ ಆರುತಿ ಜಯ ನಮ ಪಾರ್ವತಿ ಬೆಳಗುವೆ ಆರುತಿ ಜಗತಾಯಿ ಜಗನ್ನಮಾತೆ ಜಯ ನಮ್ಮ ಪಾರ್ವತಿ ಸಿಂಧು ಬಲ್ಲಣ ಸಲವಿದ ಶಕ್ತಿ ಕಂದ ಅಪ್ಪಣ್ಣ ಕರದೋಳು ಯತಿ ಸಿಂಧು ಬಲ್ಲಣ ಸಲವಿದ ಶಕ್ತಿ ಕಂದ ಅಪ್ಪಣ್ಣ ಕರದೋಳು ಯತಿ ಬಂದು ಬಾಳಿಗೆರ್ಯಾಗ ಲಕ್ಷಣ ಊರಾಗ ಬಂದು ನಿಂತಿ ಜಯ ನಮ ಪಾರ್ವತಿ ಬೆಳಗುವೆ ಆರುತಿ ಜಯ ನಮ ಪಾರ್ವತಿ ಬೆಳಗುವೆ ಆರುತಿ ಜಗತ್ತಾಯಿ ಜಗನ್ನಮಾತೆ ಜಯ ನಮ ಪಾರ್ವತಿ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಧ್ಯಾನ ಮೂಲ ಗುರುವರ ಪೂಜೆ ಮೂಲ ಗುರುವರ ಮಾಪಾದ
ಮಂತ್ರ ಮೂಲ ಗುರುವರ ಮಾವಾಕ್ಯ ಮುಕ್ತಿ ಮೂಲ ಗುರುವರ ಕೃಪ ತಸ್ಮೇ ಶ್ರೀ ಗುರುವೇ ನಮಃ ಸಾಂಬಜೆ ನಂಬ ಪಾರ್ವತೀಶ್ವರ ಮಹಾದೇವ ಓಂ ಬ್ರಹ್ಮಾನಂದಂ ಪರಮ ಸುಖದಂ ಕೇವಲಂ ಜ್ಞಾನಮೂರ್ತಿ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷಣಂ ಏಕಂ ನಿತ್ಯಂ ನಿಮಲವಚನಂ ಸರ್ವದಾ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರು ತನ್ನಮಾಮಿ ಸಾಮಜೇನಂ ಪಾರ್ವತಿ श्री अंबा भवानी माता की लक्ष्मी माता की सरस्वती माता की सिद्धलिंग महाराज की कललिंग महाराज की बसवेश्वर महाराज की साधु संत महाराज की साहम भजनम पार्वती महादेव नमस्कार ನಮಸ್ಕಾರ ಹಿರಿಯರ ಪಂಚಾಯತ್ ಕಮಿಟಿ ಹಿರಿಯರು ಎಲ್ಲರಿಗೂ ನಿಂತವ್ರಿಗೆ ಎಲ್ಲರಿಗೂ